ಇವತ್ತು ಮೂಡ್ಲುಪುರ ವಾರ್ಡ್ ನಂಬರ್ 7ರಲ್ಲಿ ಒಂದು ನಮ್ಮ ಗ್ರಾಮದ ಕೆರೆ ಇತ್ತು. ಆ ಕೆರೆಯಲ್ಲಿ ಕುಡಿಯೋ ನೀರಿನ ಕೆರೆ ಅಂತೂ ಅಲ್ಲ. ದನ ಕರುಗಳು ಕುಡಿಯೋಕ್ಕೆ ಜಾನುವಾರು ಇಲ್ಲ. ಕುಡಿಯೋ ನೀರಿನ ಕೆರೆ ಅಂತಂದರೆ ದನಗಳಿಗೆ ನೀರಿದ್ದಂಥ ಕೆರೆಯಲ್ಲಿ ಒಂದು ಹಲವಾರು ಜಮೀನುಗಳಲ್ಲಿ ಸೇರಿ ಒಂದು ಸ್ವಲ್ಪ ಮೀನನ್ನು ಬಿಟ್ಟಿದ್ವಿ. ಆ ಮೀನು ಇವತ್ತೆಲ್ಲ ಸಾವಿಗೀಡಾಗಿವೆ. ಸಾವಿಗೀಡಾಗಬೇಕಾದ್ರೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ನಗರಸಭೆಯ ನಿರ್ಲಕ್ಷ್ಯಕ್ಕೆ ಕಾರಣ. ನಗರಸಭೆಯ ನಿರ್ಲಕ್ಷ್ಯ ಏನು ವಹಿಸಿದೆ ಅಂತಂದರೆ ಮೂಡಲಪುರದ ಮ್ಯಾನ್ಯುವಲ್ನಲ್ಲಿ ಒಳಚರಂಡಿ ಮಾಡಿದ್ರು. ಒಳಚರಂಡಿ ಮಾಡಿದ್ದಂಥ ಸಂದರ್ಭದಲ್ಲಿ ಒಳಚರಂಡಿ ಪೈಪು ಒಡೆದೋಗಿ ಆ ಒಳಚರಂಡಿಯ ನೀರೆಲ್ಲ ಹೊರಗಡೆ ಕೆರೆಗೆ ಬಂದಿರೋದ ಕಾರಣ ಮೀನೆಲ್ಲ ಸರ್ವನಾಶ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರೂ ಬಂದು ಏನೂ ಮಾಡಿಲ್ಲ. 6 ತಿಂಗಳ ಹಿಂದೆ ಮಾನ್ಯ ಜಿಲ್ಲಾಧಿಕಾರಿಯವರು ಸಮ್ಮುಖದಲ್ಲಿ ಅವರೇ ಸಹ ಹೇಳಿದರು. ಶಿಲ್ಪಾನಾಗ್ ಮೇಡಮ್ ಅವರು ಇದ್ದಾಗಲೂ ನಾನು ಇದೇ ಥರ ವಿಡಿಯೋ ಮಾಡಿ ಕಳಿಸಿದ್ದೆ. ಯಾರೂ ಈ ಸಂದರ್ಭದಲ್ಲಿ ಅದನ್ನು ಕ್ರಮ ತಗೊಂಡಿಲ್ಲ. ಈಗ ನಿನ್ನೆ ತಾನೇ ಎಲ್ಲ ಮಾಹಿತಿ ಜಿಲ್ಲಾಧಿಕಾರಿ ಅವರು ತಿಳಿದ ನಂತರ ಬಂದು ಕಮಿಷನರ್ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆದರೂ ಇವತ್ತುವರೆಗೂ ಏನೂ ಬಂದಿಲ್ಲ. ಈ ನೀರನ್ನು ದನ ಕರುಗಳೇನಾದ್ರು ಕುಡಿದು ಅನಾಹುತಕ್ಕೀಡಾದರೆ ನಗರಸಭೆಯ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ. ನಗರಸಭೆಯವರು ದನ ಕರುಗಳಿಗೆ ದಂಡ ಕಟ್ಟಬೇಕಾಗುತ್ತೆ. ಎಚ್ಚರಿಕೆ ನೀಡ್ತಾ ಇದ್ದೀನಿ. ಕರ್ನಾಟಕ ರಾಜ್ಯ ಕಬ್ಬೆಳಗಾರ ಸಂಘದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ.